ವಿವಾದ ದಯವಿಟ್ಟು ಯಾರೂ ಸೃಷ್ಟಿ ಮಾಡ್ಕೋಬೇಡಿ. ಈ ವಿವಾದದಿಂದ ನಾವು ಏನೂ ಮಾಡೋಕ್ಕಾಗಲ್ಲ. ಇದೇ ಹಿಂದೆ ಇಷ್ಟು ದಿವಸ ನಾನು ಹೆಚ್ಚಿಗೆ ಹೇಳದೇ ಇದ್ದಿದ್ದು ವಿಷಯ ನಿಮಗೀಗ ಹೇಳ್ತಾ ಇದ್ದೀನಿ. ವಿಷ್ಣು ಸರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ಬಿಟ್ರು ಅಷ್ಟೆ. ನಮ್ಮಪ್ಪ ಪ್ರತಿ ದಿವಸ ಶೂಟಿಂಗ್ ಹೋದಾಗಲ್ಲ ಏನು ಹೇಳಿದ್ರೆ ಏನದ ಸಾರ ಇದು ಅಪ್ಪಂಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಸರ್ ಅಂದರೆ ಸುಳ್ಳು ಹೇಳಿದೆ. ದಯವಿಟ್ಟು ವಿಷ್ಣು ಸರ್ ಕ್ಷಮಿಸಿ, ನಿಮ್ಮ ಹತ್ರ ಸುಳ್ಳು ಹೇಳಿದೆ ಅವತ್ತಿನ ದಿವಸ. ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂಲಿ ನೋಡ್ಬೋದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ನನಗೆ ಇದ್ದಿದ್ರಲ್ಲಿ ವಿಷ್ಣು ಸರ್ ಅವರು ಹೆಚ್ಚಿಗೆ ಮಾತಾಡ್ತಿದ್ದಿದ್ದು ಏನು ಅಂದರೆ, ಅಪ್ಪ ಅವರು ಹೀಗಿದ್ದಾರೆ, ಗುರುಗಳಿಗೆ ನನ್ನ ನಮಸ್ಕಾರ ತಿಳಿಸಿ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಇದು ಮಾಡ್ತಿದ್ರು. ಆಮೇಲೆ ಹೋಗೋ ಬರೋ ಫ್ರೆಂಡ್ಸು ನಾನು ಅಂಬರೀಷ ಎಲ್ಲ. ಯಾಕೆಂದರೆ ನಮ್ಮ ಮೊಹಲ್ಲಾದಲ್ಲೇ ಅಂಬರೀಷ್ ಇದ್ದಿದ್ದು. ನಾನು ಅವ್ರಿಗೆ ಎಷ್ಟೋ ದಿವಸ ಸಿಗರೇಟ್ ಎಲ್ಲ ತಂದು ಕೊಟ್ಟಿದ್ದೀನಿ. ಅದರಲ್ಲೂ ನಮ್ಮ ಈ ಹೋಲಿ ಹುಣ್ಣಿಮೆ ಆಗುತ್ತಲ್ಲ, ಆವಾಗ ಅವರ ಲೀಡರ್ಶಿಪ್ಪಲ್ಲೇ ಅವರು ಸಂಗ್ರಾಮ್ ಸಿಂಗ್ ಅಂದರೆ ಪಾಪಣ್ಣ, ರಾಜೇಂದ್ರ ಸಿಂಗ್ ಬಾಬು ತಮ್ಮ, ಇವರ ಲೀಡರ್ಶಿಪ್ಪಲ್ಲೇ ನಾವು ಕಲೆಕ್ಷನ್ಗೆಲ್ಲ ಹೋಗ್ತಿದ್ದಿದ್ದು. ಹೀಗಾಗಿ ಸರಸ್ವತಿಪುರಂ ಪೋಲಿ ಅಂತ ನನಗನ್ನೋರು. ನಾನು ಅನ್ನುವೆ. ಆಮೇಲೆ ಚುಡಾಯಿಸೋರು. ನಾವೆಲ್ಲ ಚೆನ್ನಾಗಿತ್ತು. ಅಲ್ಲ ಸುಮ್ಗೆ ಅವೆಲ್ಲ ಪೋಲಿಯಿಂದ ಏನು ಕೆಟ್ಟ ಅರ್ಥನೇ ಅಂತ ತಿಳ್ಕೊಬಿಡಿ. ಅವರು ಅನ್ನೋದು ಆತ್ಮೀಯತೆ ಇಲ್ಲ. ಅದು ಏನು ಅಂದರೆ ಈ ಪೋಲಿ ಥರ ಸುತ್ತಿದ್ದು ಅಂತ ಹೇಳ್ತಾರಲ್ಲ, ಹಾಗೆ ಅವರು ಸ್ವಲ್ಪ ಆ ಥರ ಸುತ್ತಾಡೋರು. ಹಾಗಾಗಿ ಅದನ್ನು ಹೇಳಕ್ಕೋ ಮತ್ತು ಇನ್ನೊಂದು ಮಾರ್ಮಿಕವಾಗಿ ಒಂದು ಒಂದು ಗೆಳೆತನ, ಒಂದು ಸನಿಹವಾಗಿದ್ದೀವಿ ಅಂತ ಹೇಳೋದಕ್ಕೆ ನನ್ನ ಚಿತ್ರರಂಗದಲ್ಲಿ ನಾನು ಎಲ್ಲೇ ಸಿಕ್ಕಿದ್ರು ಏನಾದರೂ ಸರಸ್ವತಿಪುರಂ ಪೋಲಿ ಅಂತಲೇ ಅಂತಿದ್ದಿದ್ದು ನನ್ನ. ಆದರೆ ಯಾವ ಕೆಟ್ಟ ಅಭ್ಯಾಸನೂ ಇತ್ತು ಅಂತ ಏನಲ್ಲ, ಅದು ಅವ್ರು ಆ ಥರ ಕರೀತಿದ್ರು. ಅಪ್ಪನ ಬಗ್ಗೆ ಅಂಬರೀಷ್ ಅವರು ಏನೋ ಅಂಥದ್ದೇನು ಮಾತಾಡಿದ್ದೆ ನಾನು ಹೇಳೋವಂಥದ್ದೇನಿಲ್ಲ. ಯಾಕೆಂದರೆ ನಾನು ಮಾಡಿದ್ದು ಒಂದು ಬೇಟೆಗಾರ, ಮುಸುಕು, ಒಂದು 3-4 ಪಿಕ್ಚರಲ್ಲಿ ಮಾಡಿದ್ದು. ಆ 3-4 ಪಿಕ್ಚರಲ್ಲೂ ಜಾಲಿಯಾಗಿ ನನ್ನೇ ಮಾತಾಡಿಸ್ಕೊಂಡಿರ್ತಿದ್ರಪ್ಪ. ಇದಾರಪ್ಪ ಅಂತ ಆ ಥರ ಏನೋ ಒಂದು ಮಾತು ಬಿಟ್ಟರೆ ಡೀಟೇಲ್ ಆಗಿದೆ. ಅಕಸ್ಮಾತ್ ಡೀಟೇಲಾಗಿ ಅವ್ರು ಮಾತಾಡಿದರೆ ವಿಷ್ಣು ಸರ್ ಅವ್ರು ಕೇಳ್ತಿದ್ರು, ಯೋಗಕ್ಷೇಮ ಕೇಳ್ತಿದ್ರು. ಯಾಕಂದರೆ ಅವ್ರು ಕೊನೆ ಹಂತದಲ್ಲಿ ನನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋದು ಆ ಟೈಮಲ್ಲಿ ನನ್ನ ಅವರ ಒಡನಾಟ. ಅಂದರೆ ನಾನು ಆ್ಯಕ್ಚುಲಾಗಿ ಅವರು ಸಿನಿಮಾಗಳಲ್ಲಿ ಹೆಚ್ಚಿಗೆ ನಾನು ಆ್ಯಕ್ಟ್ ಮಾಡದೇ ಇದ್ರೂ ಕೂಡ ನನ್ನ ವಿಷ್ಣು ಸರ್ ಅವರ ಒಂದು ಬಾಂಧವ್ಯ ಬೇರೆ ಥರ ಇತ್ತು. ಯಾಕೆಂದರೆ ಇದು ಎಲ್ಲದಕ್ಕೂ ಕಾರಣನೇ ನಮ್ಮಪ್ಪನಿಂದಾಗೆ ನಾನು ಹೇಳ್ತಾ ಇರೋದು. ಇದೇನು ಉತ್ಪ್ರೇಕ್ಷಕ ಅಲ್ಲ. ಆಗಿನ ಕಾಲದಲ್ಲಿ ಅಂದರೆ ಇಂಡಸ್ಟ್ರಿ ಹೆಚ್ಚು ಬೆಂಗಳೂರಿಗೆ ಬರೋದಕ್ಕೂ ಮುಂಚೆ ಮಡ್ರಾಸಲ್ಲಿ ಶೂಟಿಂಗ್ ನಡೀತಿದ್ದಾಗ ಹೋಟೆಲ್ದು ಅಡುಗೆ ಏನಾದ್ರು ತಿಂದರೆ ನಮ್ಮ ಅಪ್ಪನಿಗೆ ಆರೋಗ್ಯಕ್ಕೆ ವ್ಯತ್ಯಾಸ ಆಗುತ್ತೆ. ಅಂದರೆ ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಆದ್ದರಿಂದ ಅದು ಖಾರ ಗಿರ ಏನಾರು ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ಮನೆಯಿಂದನೇ ಅಡುಗೆ ಮಾಡಿಸಿ ಪ್ರತಿ ಒಂದು 20 ಪಿಕ್ಚರ್ ಏನೋ ಆ್ಯಕ್ಟ್ ಮಾಡಿದ್ದಾರೆ ಅವರು ಅಲ್ಲಿ ಮಡ್ರಾಸಲ್ಲಿ ಇದ್ದಾಗ. ಭಾರ್ಗವ, DV ರಾಜಾರಾಮು, ವಿಷ್ಣು ಸರ್, ನಮ್ಮಪ್ಪ ಇವರುಗಳೆಲ್ಲ ಒಂದು ಟೀಮು ಅಂತ ಅಂದ್ಕೊಂಡ್ರೆ ಒಂದು 20 ಪಿಕ್ಚರ್ ಜೊತೆಲೇ ಕೆಲಸ ಮಾಡಿದ್ದಾರೆ. 10-12 ಗ್ಯಾರಂಟಿ ಮಾಡೇ ಇದ್ದಾರೆ ಮಡ್ರಾಸಲ್ಲಿ. ಅವಾಗೆಲ್ಲ ಏನಾಗಿದೆ, ಅವಾಗೆಲ್ಲ ತಿಂಗಳಾನ್ಗಟ್ಟಲೆ ಶೂಟಿಂಗ್ ನಡೀತಿತ್ತು. ಈ ಥರ ಒಂದು ದಿವಸಕ್ಕೆ 2 ಸೀನು 3 ಸೀನ್ ಎಲ್ಲ ತೆಗಿತಿರಲಿಲ್ಲ. ಒಂದು ಸೀನೇ 2 ದಿವಸ 3 ದಿವಸ ಎಲ್ಲ ತೆಗಿತಿದ್ರು. ಲೈಟಿಂಗ್ ಮಾಡೋದಕ್ಕೆಲ್ಲ ಟೈಮ್ ಆಗ್ತಿತ್ತು. ಆ ಟೈಮಲ್ಲಿ ಪ್ರತಿನಿತ್ಯನೂ ನನ್ನ ತಂದೆಗೆ ಅವ್ರ ಮನೆಯಿಂದಲೇ ಊಟ ಬರೋದು. ಅವ್ರ ಮನೆ ಸಾರು, ಅವ್ರ ಮನೆ ಹುಳಿ, ಅಂದರೆ ಈಗ ನಾವು ಸಾಂಬಾರು ಅಂತೀವಿ, ಇವೆಲ್ಲ ಕನ್ನಡ ಪದನೇ ಅಲ್ಲ. ರಸಮ್ಮು ಸಾಂಬಾರು ಅನ್ನೋದೆಲ್ಲ ಬೇರೆ ಭಾಷೆದು. ಸಾರು ಮತ್ತು ಹುಳಿ ಇವೆಲ್ಲವೂ ವಿಷ್ಣು ಸರ್ ಮನೆಯಿಂದನೇ ಬರ್ತಾಯಿತ್ತು. ವಿಷ್ಣು ಸರ್ ಮನೆಯಿಂದ ಬರೋದು ಅಂದರೆ ಅವರು ಯಾರಿಗಾರು ಹೇಳಿ ತರಿಸ್ಕೊಡ್ತಿದ್ರು ಏನೋ. ಅದು ನನ್ನ ತಂದೆ ನನಗೆ ಹೇಳಿದ್ದಾರೆ. ಪಾಪ ವಿಷ್ಣು ಅವರು ನಮ್ಮ ಮನೆಗೆ ನನಗೆ ಸಪ್ರೇಟಾಗಿ ಇದು ಮಾಡ್ತಿದ್ರು ಅಂತೆಲ್ಲ. ಆಮೇಲೆ ಭಾರ್ಗವ ಅವರು ಹೇಳಿದ್ದಾರೆ, ಇದು ವಿಷ್ಣು ಸರ್ ಮನೆಯಿಂದ ಬರ್ತಿತ್ತು ಅಂತೆಲ್ಲ.
ಸೊ ಹಾಗಾಗಿ ಆ ಒಂದು ಋಣ ನಾವು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಸಮಯದಲ್ಲಿ ಕೊಟ್ಟ ಒಂದು ತೊಟ್ಟು ನೀರು ಕೂಡ ಅಮೃತ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸರಿಸಮಾನನಾಗಿ ಅಂತ ಹೇಳ್ತಿಲ್ಲ. ಮೈಸೂರಿಗೆ ವಿಷ್ಣು ಸರ್ ಯಾವಾಗಲೇ ಬಂದಿದ್ದರು ಶೂಟಿಂಗಿಗೆ. ನಾನೇನು ಮಾಡ್ತಿದ್ದೆ, ನಮ್ಮ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ ಅವ್ರಿಗೆ ಫೋನ್ ಮಾಡಿ, ಸರ್ ಈ ಥರ ನಾಳೆ ಸಿಗ್ತೀರಾ ಅಥವಾ ಎಲ್ಲಿ ಶೂಟಿಂಗು ಅಂತ ಕೇಳಿಕೊಂಡು ಮೈಸೂರು ಆಗಿರ್ಬೋದು, ಶ್ರೀರಂಗಪಟ್ಟಣ ಆಗಿರ್ಬೋದು, ಅಥವಾ KRS ಆಗಿರ್ಬೋದು, ಏನು ಸುತ್ತಮುತ್ತಲು ಎಲ್ಲರ ನನಗೆ ಹೋಗೋಕ್ಕೆ ಯಾವ ಜಾಗದಲ್ಲಿ ಆಗುತ್ತೋ ಆ ಜಾಗಕ್ಕೆಲ್ಲ ಹೋಗಿ ನಾನು ಅವ್ರಿಗೆ ಇಷ್ಟಪಡ್ತಿದ್ದಿದ್ದು ನುಚ್ಚುನುಂಡೆ, ಸಾರು, ಅನ್ನ ಇದನ್ನೆಲ್ಲ ತೊಗೊಂಡೋಗಿ ಮೇಲೋಗ್ರ, ನಮ್ಮ ಮನೆಯಲ್ಲಿ ಅವರೆಕಾಳು ಮೇಲೋಗ್ರ ಮಾಡ್ತಾರೆ, ಅದನ್ನೆಲ್ಲ ತೊಗೊಂಡೋಗಿ ಕೊಡ್ತಿದ್ದೆ. ಬಹಳ ಸಂತೋಷವಾಗಿ ತಿನ್ನೋರು. ಅದು ಹೇಗೆ ಅಂದರೆ ಪ್ರಾಯಶಃ ನಂಗೆ ಗೊತ್ತಿಲ್ಲಪ್ಪ, ಯಾರೂ ಅಷ್ಟು ಹತ್ತಿರಕ್ಕೆ ಬೇರೆಯವರು, ನಾ ಹೇಳ್ತಿರೋದು ಅವರು ಸಮಕಾಲೀನರು ಅಥವಾ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದವರು, ಡೈರೆಕ್ಟ್ರು, ಅವ್ರು ಯಾರು ಇರ್ಬೋದು. ಬಟ್ ಒಂದು ದಿವಸ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ. ಕಿಂಗ್ಸ್ ಕೋರ್ಟಲ್ಲಿ ಅವರು ರೂಮ್ ಮಾಡ್ಕೊಂಡಿರ್ತಿದ್ರು. ಕಿಂಗ್ಸ್ ಕೋರ್ಟಲ್ಲಿ ನಾನು ದೂರ ಆಗುತ್ತೆ ಲೊಕೇಶನ್ನು, ಶಂಕರ್ ಒಂದು ಕೆಲಸ ಮಾಡಿ ಬೆಳಗ್ಗೆ ಬೇಡ ಸಂಜೆಗೆ ತಂದು ಕೊಟ್ಬಿಡಿ ಅಂತ ಹೇಳಿದ್ರು. ರಾಧೆ ಅಂತ ಅವರ PA ಇದ್ದರು, ಡ್ರೈವರ್ ಕಮ್ PA. ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೆ, ಇಲ್ಲ ಅವರ ಫೋನ್ ಎತ್ಕೊಂಡು ಇಲ್ಲ ಹೋಟ್ಲಿಗೆ ತಂದು ಕೊಟ್ಬಿಡಿ ಅಂತ ಹೇಳಿದ್ದಾರೆ ಅಂತಂದ್ರು. ಸರಿ, ಅಲ್ಲಿ ಹೋದಾಗ ಅವರು ಒಳಗಡೆ ಯೋಗ ಏನೋ ಮಾಡ್ತಿದ್ರಂತೆ. ಮಾಡಾದ್ಮೇಲೆ ಅವ್ರ ಪರ್ಸನಲ್ ಚೇಂಬರಲ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಡು, ನನ್ನ ಭಾಗ್ಯ ಇವೆಲ್ಲ ನೆನೆಸ್ಕೊಂಡ್ರೆ ಈಗ ನೀವುಗಳು ಕೇಳ್ತಿದ್ದಾರೆ ನನಗೆ ಆ ಚಿತ್ರೀಕರಣಗಳೆಲ್ಲ ಜ್ಞಾಪಕ ಬರುತ್ತೆ. ಬೆವ್ತ್ಕೊಂಡ್ಬಿಟ್ಟಿದ್ದಾರೆ. ಸೋನಾಬಾತ್ ಗಿನಾಬಾತ್ ಅದು ಏನೇನು ತೊಗೊಂಡಿದ್ರೆ ಏನೋ ಗೊತ್ತಿಲ್ಲ, ಅದೆಲ್ಲ ಮಾಡಿಬಿಟ್ಟು ಅವರು ಒಂದು ಇದ್ರದ್ದು ನೈಟ್ ಡ್ರೆಸ್ದು ಸೂಟ್ ಹಾಕ್ಕೊಂಡಿದ್ರು. ಬಂದು ಬೆವ್ತ್ಕೊಂಡು ಹಾಗೆ ಕರೆದ್ರು, ಬನ್ನಿ ಒಳಗೆ ಅಂದರು. ಒಳಗಡೆ ರೂಮು, ಪರ್ಸ್ನಲ್ ರೂಮು, ಅಲ್ಲಿ ಕರ್ಕೊಂಡೋಗಿ ಪಕ್ಕದಲ್ಲಿ ಕೂಡಿಸ್ಕೊಂಡು, ನಾನು ನೀವು ಮಾಡ್ತೀರಾ ಅಂದರು. ಇಲ್ಲ ಸರ್ ನಿಮಗೆ ಅಂತ ತಂದಿದ್ರು ಅಂದರೆ ಭಾಳ ಸಂತೋಷಪಟ್ಟು ತಿಂದರು. ಹಾಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ಕಡೆಯದಾಗಿ ನಾನು ಅವ್ರ ಮನೆಗೆ ಹೋದಾಗ 2006-07 ನನಗೆ ಮರ್ತಿದ್ದೀನಿ. ಅವ್ರ ಮನೆಗೆ ಹೋದಾಗ ವಿಷ್ಣು ಸಾರ್ ಪಕ್ಕ ಕೂತ್ಕೊಂಡು ಊಟ ಮಾಡಿದ್ದೀನಿ. ಭಾರತಿ ಮೇಡಮ್ ಬಡಿಸಿದ್ದಾರೆ. ಹಾಗೆ ಕೂತ್ಕೊಂಡು ಎಡಗೈಲಿ ಸಾರು ನನಗೆ ಬಡಿಸಿದ್ದಾರೆ. ನಾನು ತಿಂದಿದ್ದೀನಿ. ಅಂಥ ಭಾಗ್ಯ ನನಗಿದೆ. ನನಗೆ 2 ಆರ್ಟಿಸ್ಟ್ ಪಕ್ಕ, 3 ಜನ ಆರ್ಟಿಸ್ಟ್, ದೊಡ್ಡ ನಟರುಗಳ ಪಕ್ಕ ಕೂತ್ಕೊಂಡು ಊಟ ಮಾಡೋ ಭಾಗ್ಯ ಸಿಕ್ಕಿದೆ. ಒಬ್ರ ಜೊತೆ ತಿಂಡಿ, 2 ಜೊತೆ ಊಟ. ಒಂದು ಯಾರು ತಿಂಡಿ ಅಂದರೆ ಅಣ್ಣವ್ರ ಜೊತೆ ಹಸುರ ಸಿನಿಮಾಕ್ಕೆ ಹೋದಾಗ ಪಕ್ಕದಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಕೂಡಿಸ್ಕೊಂಡು, ನಾನು ಅವರು ಇಬ್ಬರೂ ಪಕ್ಕದಲ್ಲಿ ಕೂತ್ಕೊಂಡು ಟಿಫನ್ ಮಾಡಿದ ಒಂದು ಭಾಗ್ಯ. ಸದಾಶಿವನಗರ ಪಾರ್ಕಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಮುಹೂರ್ತ ಅವರೇ ಮಾಡಿದ್ರು. ಆವಾಗ ಒಂದಾಯಿತು. ಇನ್ನೊಂದು ವಿಷ್ಣು ಸಾರ್ ಜೊತೆ ಅವರು ಮನೇಲಿ ಊಟ ಮಾಡಿದ್ದು, ಅದೊಂದು ಭಾಗ್ಯ. 3ನೇ ವಿಶೇಷವಾಗಿ ರವಿಚಂದ್ರನ್ ಅವರು ಒಂದು ವಿಶೇಷವಾದೇನೋ ಒಂದು ಪೂಜೆ ಮಾಡ್ತಾಯಿದ್ರು ಪ್ರತಿ ಅಮಾವಾಸ್ಯೆ. ಅದು ಗೊತ್ತಿಲ್ಲ ನನಗೆ. ನಾನು ನನ್ನ ನತದೃಷ್ಟತನ ಏನೂ ಮಾಡೋಕ್ಕಾಗಲ್ಲ. ರವಿ ಭೂಪಣ್ಣದಲ್ಲಿ ಅವರ ಆಪ್ತನಾಗಿ ಒಂದು ಕ್ಯಾರೆಕ್ಟ್ರು ಮಾಡಬೇಕಾಗಿತ್ತು. ನಾನು ಒಂದು 4-5 ಪಿಕ್ಚರ್ಗೆ ಡೇಟ್ ಕೊಟ್ಟಿದ್ದೆ ಅಂತ ಮಾಡೋಕ್ಕಾಗಲಿಲ್ಲ ಅಂತ ಅದನ್ನು ಬಿಟ್ಕೊಂಡೆ. ಆಮೇಲೆ ಅವತ್ತಿನ ದಿವಸ ಅಮಾವಾಸ್ಯೆ ಆಗಿತ್ತು. ಅದೇನೋ ಆ ಪೂಜೆ ಮಾಡಿದರು ಅವ್ರ ಮನೇಲಿ. ಆವಾಗ 1 ನಿಮಿಷ ಇರಿ ಅಂತ ಹೇಳಿದ್ರು ಅಂತಂದು. ನಾನು ಇಲ್ಲಪ್ಪ ಡೇಟ್ ಕ್ಲಾಶ್ ಆಗುತ್ತೆ ಅಂತಂದಮೇಲೂ ಇರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಕೊನೆಗೆ ನೋಡಿದ್ರೆ ನಾನು, ರವಿ ಸಾರ್, ಅವರ ಶ್ರೀಮತಿಯವರು, ಅವರ ತಾಯಿ, ಇಷ್ಟು ಜನ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿದ್ದೀನಿ ಬಾಳೆ ಎಲೆಯಲ್ಲಿ. ಈ ಭಾಗ್ಯ ನನಗೆ ಆಗಿದೆ. ವಿಷ್ಣು ಅವರು ಯಾವಾಗ ನನ್ನ ಮನೆಗೆ ಬಂದಿಲ್ಲ? ನಾನಿದ್ದಾಗ ಬಂದಿಲ್ಲ. ನನ್ನ ಹೆಂಡತಿ ಹೇಳ್ತಾಳೆ ಒಂದ್ಸಲ ಅದ್ಯಾವುದೋ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ರು ಅಂತ. ಬಟ್ ನನಗೆ ನೆನಪಿದ್ದಾಗೆ ಬಂದಿಲ್ಲ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೋ. ಈಗ ನೋಡಿ, ನನ್ನ ತಂದೆ ತೀರ್ಕೊಂಡಾಗ ಕೆಲವ್ರು ಬರೋಕ್ಕಾಗಲಿಲ್ಲ. ಮಾಧ್ಯಮದವ್ರು ಕೇಳಿದ್ರು, ಏನ್ರಿ ಇವ್ರು ಬರಲಿಲ್ಲ, ಅವ್ರು ಬರಲಿಲ್ಲ. ಯಾರಿಗೆ ಅನುಕೂಲ ಆಗುತ್ತೋ ಅವ್ರು ಬರ್ತಾರೆ, ಯಾರಿಗೆ ಆಗಲಿಲ್ಲೋ ಅವ್ರು ಬರೋಕ್ಕಾಗಲ್ಲ. ಅದನ್ನು ನಾವು ದೊಡ್ಡದಾಗಿ ಅದನ್ನು ವಿವಾದವಾಗಿ ಅಥವಾ ದೊಡ್ಡದು ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋ ಥರ ಹೇಳಬಾರ್ದು. ನಾನು ಅದೇ ಹೇಳಿದ್ನಲ್ಲ, ಅವ್ರ ಮನೆಗೆ ಹೋದಾಗ ಊಟ ಹಾಕಿದ್ರು ಅಂತ ಹೇಳೋದಲ್ಲ.
ಆವಾಗ ನನ್ನ ತಂದೆ ಆರೋಗ್ಯ ಸರಿ ಇಲ್ಲ ಅಂತ ಎಲ್ಲ ಜನಕ್ಕೂ ಗೊತ್ತಿತ್ತು. ಅವತ್ತಿನ ದಿವಸ ನಾನು ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗಿದ್ದೆ. ಅವರು ಒಂದು ಪಿಕ್ಚರ್ ಏನೋ ಮಾಡಬೇಕು ವಿಷ್ಣು ಸರ್ನ ಹಾಕ್ಕೊಂಡು ಅಂತ ಹೇಳಿದರು ಅಂತ ನಾವು ಹೋಗಿದ್ದು. ಅವ್ರನ್ನೇ ಕಳಿಸ್ಬಿಡಿ ಅಂತ ಹೇಳಿದ್ರು. ನಾನು ಕಳಿಸ್ಬಿಟ್ಟೆ. ಕಳಿಸಿದ್ಮೇಲೆ ಅವ್ರ ಮನೇಲಿ ಕೂತ್ಕೊಂಡು ಊಟ ಎಲ್ಲ ಆದಮೇಲೆ ಹಾಫ್ ಆನ್ ಅವರ್ 1 hour ಆಯಿತು ಸರ್. ನಾನು ಹೋಗ್ತೀನಿ. ಕೂತ್ಕೊಳ್ರಿ. ಮಾಮೂಲಿ ಸ್ಟೈಲು. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಟೈಮ್ ಆಗುತ್ತೆ ಸರ್, ಟ್ರೈನು ಬಸ್ಸು ಡ್ರಾಪ್ ಮಾಡಿಸ್ತೀನಿ, ಸುಮ್ಮನೆ ಕೂತ್ಕೊಳ್ರಿ. ಯಾಕೆ ಅಂತ ಗೊತ್ತಿಲ್ಲ. 1 hour ಆದಮೇಲೆ ಅಲ್ಲೇ ಅದು ಯಾರೋ ಒಳಗಡೆ ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ಅದು ಮೊಬೈಲ್ ತೊಗೊಂಡು ಬನ್ನಿ 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 ಆಯ್ತು ಬನ್ನಿ ಅಂದರು. ಆಯ್ತು. ಆಮೇಲೆ ಆಯಿತು. ಕೊನೆಗೆ ಅದು ಯಾರೋ ಬಂದರು. ಮನೆ ಒಳಗೆ ಹೋದರು. ಮನೆಗೆ ಹೋದ್ಮೇಲೆ ಒಂದು ಕವರ್ ತಂದು ಕೊಟ್ಟರು. ಏನು ಸರ್ ಇದು? ಅಪ್ಪಾಜಿ ಕೊಟ್ಟು ನನ್ನ ನಮಸ್ಕಾರ ತಿಳಿಸಿ. ಅವಾಗ ಗೊತ್ತಾಯಿತು ಇದು ದುಡ್ಡು. ಸರ್, ಇದು ನೀವು ನನಗೆ ಕೊಟ್ಟಿದ್ದೀರಾ, ಅವ್ರಿಗೆ ತಲುಪುತ್ತೆ ಅಂತ ಏನು ಗ್ಯಾರಂಟಿ? ಅವಾಗ ಒಂದು ಮಾತು ಹೇಳಿದ್ರು, ಇದನ್ನು ನಿಮಗೆ ಕೈ ತಲುಪಿಸು ಅಂತ ಆ ಭಗವಂತ ನನಗೆ ಹೇಳ್ದ. ನನ್ನ ಕರ್ತವ್ಯ ನಾ ಮಾಡಿದ್ದೀನಿ, ಬಾಕಿದ್ದು ನಿಮಗೆ ಬಿಟ್ಟಿತ್ತು. ಯಾಕೆ ಅಂದರೆ, ವಿವಾದ ದಯವಿಟ್ಟು ಯಾರೂ ಸೃಷ್ಟಿ ಮಾಡ್ಕೋಬೇಡಿ. ಈ ವಿವಾದದಿಂದ ನಾವು ಏನೂ ಮಾಡೋಕ್ಕಾಗಲ್ಲ. ಇದೇ ಹಿಂದೆ ಇಷ್ಟು ದಿವಸ ನಾನು ಹೆಚ್ಚಿಗೆ ಹೇಳದೇ ಇದ್ದಿದ್ದು ವಿಷಯ ನಿಮಗೀಗ ಹೇಳ್ತಾ ಇದ್ದೀನಿ. ವಿಷ್ಣು ಸರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಮನೆಗೆ ಬಂದಿದ್ದು ಬಿಟ್ಟಿದ್ದು ಅದರ ವಿಷಯನ ದೊಡ್ಡದಾಗಿ ಹೇಳ್ಕೊಳ್ಳೋದು ಅಥವಾ ಅದನ್ನು ತಪ್ಪು ಅಥವಾ ಇನ್ನೊಂದು ಮಾತಾಡೋದಲ್ಲ. ಒಂದು ಸಮಯ ಅವರು ನಡ್ಕೊಂಡ ರೀತಿ ಇವತ್ತಿಗೂ ನನಗೆ ಆ ಕರ್ಣನ ಸಿನಿಮಾ ಜ್ಞಾಪಕ ಬರುತ್ತೆ. ನಿಮಗೆ ಹೇಳಿದೆ, ನನ್ನ ತಾಯಿಗೆ ಆರೋಗ್ಯ ಸರಿ ಇರಲಿಲ್ಲ. ನನ್ನ ತಂದೆ ಹತ್ರ ಆರ್ಥಿಕವಾಗಿ ಅಷ್ಟು ಬಲ ಇರಲಿಲ್ಲ ಅನ್ನೋ ಟೈಮು ಇದೆಲ್ಲ ಗೊತ್ತಾದಂಗೆ ಹೇಗೋ ವಿಷ್ಣು ಸರ್ ಗೊತ್ತಾಗುತ್ತೆ ಈ ವಿಷಯ. ಬಹುಶಃ ನಾನು ಆ ಮ್ಯಾನೇಜರ್ ಹತ್ರ ದುಡ್ಡು ಬೇಕು, ಈ ಥರ ನಮ್ಮ ತಾಯಿಗೆ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ದ ವಿಷಯನ ಅದು HD ಕುಮಾರಸ್ವಾಮಿ ಅವರ ಮುಂದೆ ಹೇಳಿದ್ದಕ್ಕೆ ಆ ವಿಷಯ ಅವ್ರಿಗೆ ಹೇಳಿದ್ರೆ ಏನೋ ನಂಗೆ ಗೊತ್ತಿಲ್ಲ. ಮಾರನೇ ದಿವಸ ಶೂಟಿಂಗು ಮೈಸೂರಲ್ಲೇ, ಇಲ್ಲಿ KRS ರೋಡಲ್ಲಿ ಒಂದು ಹಳೆಯ ಬಂಗ್ಲೋ ಇದೆ, ಅಲ್ಲಿ ಶೂಟಿಂಗ್. ಹೋಗ್ತೀನಿ, ಮೇಕಪ್ ಮಾಡಿಸ್ಕೊಂಡೆಲ್ಲ. ಆ ಪಿಕ್ಚರಲ್ಲಿ ನಾನೇ ಮೇನ್ ವಿಲನು. ಪ್ರೇಮೋತ್ಸವ. ಶಂಕರ್ ಅಂದರು, ಮನೇಲಿ ಅಂದರು. ಸರಿ ಮಾಮೂಲಿ ಸರ್ ಕೂತ್ಕೊಳ್ಳಿ. ಸರಿ ಕೂತ್ಕೊಳ್ಳಿ. ಯಾರೋ ಇದ್ದವ್ರನ್ನ ಹೋಗಿ ಏನೋ ಥರ ಏನೋ ಸನ್ನೆ ಮಾಡು. ಅಮ್ಮಂಗೇನೋ ಹುಷಾರಿಲ್ವತ್ತೆ? ಹೌದು ಸರ್. ಏನಾಗಿದೆ? BM ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಸರ್. ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಎಷ್ಟು ಇದ್ದಿದ್ದು? ಏನು ಹೇಳಿದ್ರು ಡಾಕ್ಟ್ರು? ಥರ ಬೈಪಾಸ್ ಸರ್ಜರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಆ್ಯಂಜಿಯೋಗ್ರಾಮ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಸರ್. ಅಲ್ಲಿ ಎಲ್ಲಿ ಮಾಡಿಸ್ತೀರಾ ಸರ್? ನಮ್ಮ ಡಾಕ್ಟ್ರ್ ಏನೋ ಬೆಂಗಳೂರು ಅಂತ ಹೇಳ್ತಿದ್ದಾರೆ, ಒಂದು 2-3 ಹಾಸ್ಪಿಟ್ಲು. ಎಲ್ಲಿಂದ ಗೊತ್ತಿಲ್ಲ. ಎಲ್ಲಿ ಮಾಡ್ತೀರಾ ಹೇಳಿ. ಆಮೇಲೆ ಯಾವ ಡಾಕ್ಟ್ರು ಹೇಳಿ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಫುಲ್ ಐ ವಿಲ್ ಟೇಕ್ ಕೇರ್. ನಂಗೆ ಅರ್ಥ ಆಗಲಿಲ್ಲ ಅನ್ನೋ ಥರ. ಸರ್, ಐ ವಿಲ್ ಟೇಕ್ ಕೇರ್. ಇವರೇನು ಡಾಕ್ಟ್ರ ಟೇಕ್ ಕೇರ್ ಅಂತಾರಲ್ಲ, ಈ ಕೇರ್ ಅಂದ್ರೆ ನಂಗೆ ಗೊತ್ತಾಗಲಿಲ್ಲ ಸರ್. ಅದೇನು ಖರ್ಚಾಗುತ್ತೆ ನಾನು ಮಾಡಿಸ್ತೀನಿ. ಸರ್, ಬಾಂಬೆಲಿ ಮಾಡಿಸ್ತೀರಾ, ಡೆಲ್ಲಿಲಿ ಮಾಡಿಸ್ತೀರಾ? ನಾನು ಮಾಡಿಸ್ಕೊಡ್ತೀನಿ. ನಿಮ್ಮ ಅಣ್ಣನಾಗ ನಾ ಹೇಳ್ತಾ ಇದ್ದೀನಿ, ಅಶ್ವಥ್ ಅವರ ಮೊದಲನೇ ಮಗ ಅಂತ ತಿಳ್ಕೊಂಡು ನನಗೊಂದು ಅವಕಾಶ ಕೊಡಿ. ನಿಮ್ಮ ಅಣ್ಣನಾಗಿ ನಾನು ನಿಂತು ಮಾಡಿಸ್ತೀನಿ, ನನಗೊಂದು ಅವಕಾಶ ಕೊಡಿ.
ಏನು ಹೇಳಿ ನಾನು ಇದಕ್ಕೆ? ನನಗೆ ಉತ್ತರನೇ ಕೊಡೋಕ್ಕಾಗಲಿಲ್ಲ. ಸರಿ, ಬಂದು ನಮ್ಮ ಅಪ್ಪನಿಗೆ ಹೇಳಿದೆ. ನಮ್ಮನೆ ಸ್ಥಿತಿ ಸ್ವಲ್ಪ ಗಂಭೀರವಾಗಿತ್ತು ಅಂತ ನನ್ನ ತಂದೆ ಪ್ರಕಾರ. ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೇಳಿದಾಗ ಅಂದ್ಬಿಟ್ರು ಅಷ್ಟೆ ನಮ್ಮಪ್ಪ. ಪ್ರತಿ ದಿವಸ ಶೂಟಿಂಗ್ ಹೋದಾಗಲ್ಲ ಏನು ಹೇಳಿದ್ರಿ, ಏನು ಸಾರ ಇದು ಅಪ್ಪಂಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಸರ್ ಅಂದರೆ ಸುಳ್ಳು ಹೇಳಿದೆ. ದಯವಿಟ್ಟು ವಿಷ್ಣು ಸರ್ ಕ್ಷಮಿಸಿ, ನಿಮ್ಮ ಹತ್ರ ಸುಳ್ಳು ಹೇಳಿದೆ ಅವತ್ತಿನ ದಿವಸ. ನಮ್ಮಪ್ಪನಿಗೆ ಹೇಳಿದ್ದೆ, ನಿಮ್ಮ ಹತ್ರ ಹೇಳಿದ್ರೆ ಅದು ಬೇರೆ ಥರ ಆಗುತ್ತೆ, ನನಗೂ ಮಾರ್ಗ ಇರಲಿಲ್ಲ. ಸುಳ್ಳು ಹೇಳಿಬಿಟ್ಟು ಅವರು ಏನು ಅನ್ಕೋತಾರೇನೋ ನಾನು ಹೇಳಿಲ್ಲ ಅಂತ ಅನ್ನೋ ಥರ ನಿಮ್ಮ ಎದುರಿಗೆ ನಾಟಕ ಮಾಡಿದೆ. ಆಮೇಲೆ ನೋಡ್ತೀನಿ ಸರ್, ಮೂಡ್ ನೋಡ್ಕೊಂಡು ಹೇಳ್ತೀನಿ ಸರ್, ಒಂದೊಂದ್ಸಲ ಅವರು ಏನೇನು ಮಾತಾಡ್ಬಿಡ್ತಾರೋ, ರೇಗಾಡ್ಬಿಡ್ತಾರೆ ಅಂತ ಈ ಥರದ್ದು ಏನೇನೋ ಬಣ್ಣ ಕಟ್ಟೆಲ್ಲ ಹೇಳಿದೆ. ಒಂದು ವಾರ ಹಾಗೇ ಹೇಳಿದೆ. ಅವತ್ತು ಲಾಸ್ಟ್ ಡೇ ಶೂಟಿಂಗ್. ಹೇಳಲೇಬೇಕು ಅಂತ ನನಗೆ ಖಂಡಿತವಾಗಿ ಹೇಳಿಬಿಟ್ಟಿದ್ರು. ಅಪ್ಪ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಏನು ಹೇಳಪ್ಪ ಅಂತ ನಮ್ಮಪ್ಪನ ಕೇಳಿದೆ. ನಿನಗೆ ಗೊತ್ತಲ್ಲ ಅಂದ್ಬಿಟ್ರು. ಇವರು ನುಗ್ಗಿಸ್ಕೊಂಬಿಟ್ರು. ಅಯ್ಯೋ, ಅಲ್ಲಿ ಸಿಂಹದ ಬಾಯಿಗೆ ಹೋಗಿ ಸಿಕ್ಕಾಕಬೇಕು, ಇವ್ರು ನುಗ್ಗಿಸ್ಕೊಂಬಿಟ್ರು. ಏನಪ್ಪ ಮಾಡಲಿ ಅಂದ್ಕೊಂಡು ಹೇಗಾದರೂ ಮಾಡಿ ಅವರು ಅವಾಯ್ಡ್ ಮಾಡಿಕೊಂಡು ಜ್ಞಾಪಕ ಬರದೇ ಇರೋ ಹಾಗೆ ಏನಾರ ಅವರ ಎದುರುಗಡೆ ಇದ್ದರೆ ತಾನೆ, ಎದುರುಗಡೆ ಇದ್ರೆ ಜ್ಞಾಪಕ ಬರುತ್ತೆ, ಕರೀತಾರೆ, ಮಾಡ್ತಾರೆ. ಬೇಡ ಅಂದ್ಬಿಟ್ಟು ಅವ್ರು ಇಲ್ಲದೇ ಜಾಗದಲ್ಲೇ ಓಡಾಡ್ತಿದ್ದೆ. ಶಾರ್ಟ್ ಟೈಮ್ ಮಾತ್ರ ಅಲ್ಲಿ ಹೋಗೋದು ಬರೋದು ಎಲ್ಲ ಮಾಡ್ತಿದ್ದೆ. ಊಟ ಆಯಿತು, ಶಂಕರನ ಬರೋಕ್ಕೆ ಕೇಳು ಅಂತ ಹೇಳ್ಬಿಟ್ಟಿದ್ದಾರೆ. ಸರಿ, ಊಟ ಆದ್ಮೇಲೆ ತಕ್ಷಣ ಅವರು ಇದು ಮಾಡ್ತಿದ್ದಾರೆ, ಸ್ವಲ್ಪ ರೆಸ್ಟ್ ತಗೋತಿದ್ರು. ಹೋದೆ. ಏನು ಯೋಚನೆ ಮಾಡಿದ್ರಿ ಶಂಕರ್? ನಿಜವಲ್ಲ, ಆ ಜೀವ ಅವತ್ತಿನ ದಿವಸ ಕೇಳಿದ್ದು ನಿಜ, ನಾ ಹೇಳ್ತೀನಿ. ಅದನ್ನ ಪರಾಮರ್ಶೆ ನಾ ಮಾಡ್ತಾ ಇಲ್ಲ. ಆ ಕನ್ಸನ್ನು ತೋರಿಸಿ ನಮಗೆ ಕೇಳಿದ್ದು ನಿಜ. ಸರ್, ನಿಮಗೆ ಗೊತ್ತಲ್ಲ ಸರ್, ನನ್ನ ತಂದೆ ಹೇಳಿದ್ರೆ ಬೇಡ ಅಂದ್ಬಿಡ್ತಾರೆ. ಒಂದು ಕೆಲಸ ಮಾಡ್ತೀರಾ ಹೇಳಿ ಸರ್, ನನಗೆ ಭಯ. ಯಾಕಂದ್ರೆ ಸುಳ್ಳು ಹೇಳ್ತಾನೇ ಇದ್ದೀನಿ, ಒಂದ್ರ ಮೇಲೆ ಒಂದು ಸುಳ್ಳು ಹೇಳ್ತಾ ಇದ್ದೀನಿ. ಕ್ಯಾಶ್ ಕೊಟ್ಬಿಡ್ತೀನಿ, ತೊಗೊಂಡೋಗ್ಬಿಟ್ಟು ನಿಮ್ಮ ತಂದೆ ಕೊಟ್ಬಿಡಿ. ಈ ಸಿಚುಯೇಷನ್ನೇ ನಾನು ಕರ್ಣಂದ ಜ್ಞಾಪಿಸ್ಕೊಡ್ತು. ಏನು ಹೇಳಿದ್ರು ಗೊತ್ತಾ? ನಿಮ್ದು ದುಡ್ಡು ಅಂತ ತೊಗೊಂಡೋಗಿ ಕೊಟ್ಬಿಡಿ. ಸಾರ್, ಇಷ್ಟೊಂದು ದುಡ್ಡು ಹೇಗೆ ಬಂತು ಅಂತ ಕೇಳಿದ್ರೆ ನಾನು ಏನು ಸಾರ್ ಉತ್ತರ ಕೊಡಲಿ? ಅದು ಅವ್ರಿಗೂ ಹೊಳಿಲಿಲ್ಲ. ಏನಾರ ಮಾಡಿ ಕ್ಯಾಶ್ ಕೊಟ್ಬಿಡ್ತೀನಿ. ನಿಜವಾದ ಸಂಗತಿ ಹೇಳ್ತೀನಿ ಸರ್, ಅದರ ಬದಲು ನಾನು ಯಾರನ್ನೂ ಕೇಳಿರಲಿಲ್ಲ, ಇದುವರೆಗೂ ಯಾರನ್ನೂ ಕೇಳಿರಲಿಲ್ಲ. ಅದ್ರ ಬದಲು ಯಾವ ಥರ ಒಂದು ಕೆಲಸ ಕೊಡಿಸ್ಬಿಡಿ ಸರ್, ನೀವು ಕೊಟ್ಟ ಹಣನೇ ತೊಗೊಂಡು ಹೋಗ್ಬಿಟ್ಟು ನಾನು ದುಡ್ದಿದ್ದು ಅಂತ ಹೇಳ್ತೀನಿ ಅಂತ ಅಷ್ಟೆ. ಹೀಗಾಗೋಯ್ತು. ಬೇಸರ ಪಟ್ಕೊಂಡ್ರು. ಅವರ ಸಹಾಯ ನಾನು ಅವತ್ತು ತಗೊಳಕ್ಕಾಗಲಿಲ್ಲ. ತದನಂತರ ನಮ್ಮ ತಾಯಿ ಆಪರೇಷನ್ ಹೇಗಾಯಿತು ಅಂತೆಲ್ಲ ಹೇಳಿದ್ದಾಗಿದೆ. ಈ ದಿವಸಕ್ಕೆ ಬರ್ತೀನಿ. ಈ ಕವರ್ ಕೊಟ್ಟರು. ಎಷ್ಟಿತ್ತು ಅಂತ ನಾನು ಯಾವತ್ತೂ ನಾನು ನೋಡ್ತಾನಲ್ಲ, ನಮ್ಮಪ್ಪ ನಮಗೆ ಅದನ್ನು ಕಲಿಸಿಲ್ಲ. ಅವ್ರು ಕೊಟ್ಟರು, ತಂದಿದ್ದನ್ನು ಕೊಟ್ಟು. ನಾನು ಕಂಡ ಹಾಗೆ ನನ್ನ ತಂದೆ ಲ್ಯಾಂಡ್ಲೈನಿಗೆ ಬಂದು ವಿಷ್ಣು ಸರ್ ಅದಕ್ಕೆ ಫೋನ್ ಮಾಡಿ, ಏನಪ್ಪ ಈ ಥರ ಹೊರಿಸಿದ್ರಿ ಅಂತ ಹೇಳಿ ಮಾತಾಡಿದ್ದು ಉಂಟು. ಗುರು ಶಿಷ್ಯರ ಸಂಬಂಧ ಅಂತ ನೀವು ಹೇಳ್ತೀರಾ, ಅಥವಾ ತಂದೆ ಮಗನ ರೀತಿ ಅಂತ ಹೇಳ್ತೀರಾ, ಒಬ್ಬ ಹಿರಿಯ ಕಿರಿಯ ಅಂತ ಹೇಳ್ತೀರಾ, ಇಬ್ಬರು ಮಾನವೀಯತೆ ಇರೋರು ಅಂತೀರಾ, ಇಬ್ಬರು ಗೌರವಿಸ್ತಿದ್ದವರು ಅಂತ ಹೇಳ್ತೀರಾ, ಇಬ್ಬರು ಜೊತೆಲಿ ಕೆಲಸ ಮಾಡಿದವರು ಅಂತೀರಾ, ಅದು ನಿಮಗೆ ಬಿಟ್ಟಿತ್ತು.